ಜಂಗಮ ಸಮಾಜದ ವತಿಯಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಇವತ್ತಿನ ದಿನ ನಾವೆಲ್ಲರೂ ಕಲಬುರಗಿ ಜಿಲ್ಲೆಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಮಗೆ ಬೇಕಾಗಿದ್ದ ನ್ಯಾಯ ಕೊಡಿಸ್ಬೇಕು. ದರ್ಶನ್ ಅವ್ರು ಏನು ಇದು ಅವರು ದರ್ಶನ್ ಮತ್ತು ಅವ್ರದ್ದೇನು ಟೀಮ್ ಇವತ್ತು ನಮ್ಮ ರೇಣುಕಾಸ್ವಾಮಿ ಮೇಲೆ ಅಮಾನುಷವಾಗಿ ಅವ್ರ ತಪ್ಪು ಏನು ಮಾಡಿದ್ರು ಕೂಡ ತಿಳಿಸಿ ಹೇಳತಕ್ಕಂಥ ತಪ್ಪಿತ್ತು. ಆದರೂ ಕೂಡ ಈ ಕೊಲೆಯನ್ನು ಮಾಡಿದ್ದಾರೆ ಅವ್ರದ್ದೆಲ್ಲ ಟೀಮು. ಅವರಿಗೆ ಸರ್ಕಾರದ ವತಿಯಿಂದ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು. ಇದಕ್ಕೆ ಯಾವುದೂ ಕೂಡ ಯಾವುದು ಫ್ರೆಷರ್ ಕಾಲಿ ದುಡ್ಡಿಗಾಗಲಿ ಮತ್ತೊಂದಾಗಲಿ ಇನ್ನೊಂದು ಕಾಲಿ ಯಾರೂ ಫ್ರೆಷರ್ಗೆ ಬರಬಾರ್ದು. ದಯವಿಟ್ಟು ಆ ಕುಟುಂಬಕ್ಕೆ ಮತ್ತು ಆ ಒಂದು ರೇಣುಕಾಸ್ವಾಮಿ ಅವರ ಕುಟುಂಬ ಮತ್ತು ಎಲ್ಲ ಅವರ ಪರಿಸ್ಥಿತಿಯನ್ನು ನೋಡಿ ಸರ್ಕಾರ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಒಂದು ಸೂಕ್ತವಾದ ತನಿಖೆ, ನ್ಯಾಯಬದ್ಧವಾದ ತನಿಖೆಯಾಗಿ ಆ ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗ್ತಕ್ಕಂಥ ಕೆಲಸವನ್ನು ನಾವು ಸರ್ಕಾರ ಮಾಡ್ತದೆ ಎಂದು ಭರವಸೆಯನ್ನು ನೀಡಿದ್ದೇವೆ. ಮತ್ತು ಕಾನೂನು ಪ್ರಕಾರ ಅವರಿಗೆ ಅತಿ ಉಗ್ರವಾದ ಶಿಕ್ಷೆಯನ್ನು ನೀಡಬೇಕಾಗಿ ನಮ್ಮ ಸಮಾಜದ ವತಿಯಿಂದ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೇವೆ. ಇಡೀ ಕರ್ನಾಟಕದ ಎಲ್ಲ ಜಂಗಮ ಸಮಾಜ ಆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಜೊತೆಗೆ ಇದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ನೀಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಜಂಗಮ ಸಮಾಜ ಸಂಸ್ಥೆ ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ನಾನು ಶಂಭುಲಿಂಗಯ್ಯ ಮಾತನಾಡೋದು. ಈ ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರುವ ಈ ನಮ್ಮ ದರ್ಶನ್ ಅವರ ಒಂದು ಟೀಮ್ ಏನಿದೆ, ಆ ಟೀಮು ಒಂದು ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅನ್ಯಾಯವಾಗಿ ಅವರನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆಯ ಖಂಡನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಆ ಸಮಾಜದ ಸಮಾಜದ ವತಿಯಿಂದ ನಮ್ಮ ಗುಲ್ಬರ್ಗ ಜಿಲ್ಲಾ ವತಿಯಿಂದ ನಮ್ಮ ವಿನಂತಿಸಿಕೊಳ್ತೇವೆ ಅಂದರೆ ಆ ಮನೆತನಕ್ಕೆ ಏನಾದ ಅನ್ಯಾಯ ಇದೆ, ಅವನ ಹೆಂಡತಿ, ಅವನ ಮಕ್ಕಳು ಮತ್ತು ಅವರ ತಾಯಿ ಅಂದ್ರೇನಿದೆ, ತಾಯಿ ತಂದೆಯವರಿಗೂ ಒಂದು ಸರ್ಕಾರದ ಒಂದು ಅನುದಾನ ಅವರಿಗೂ ಸಿಗಲಿ ಅಂತ ನಾವು ಸಮಾಜದಿಂದ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ ಒಂದು ಕಡೆ ಅನ್ನಪೂರ್ಣ ಪ್ರೊಡಕ್ಷನಲ್ಲಿ ಅರೆಸ್ಟ್ ಮಾಡಿದ್ರು ಕೂಡ ಟೆಂಟ್ ಹಾಕಿ ಎಲ್ಲ ಕವರ್ ಮಾಡಿ ಮಾಧ್ಯಮದ ಮೇಲೆ ಹಲ್ಲೆ ಮಾಡೋಂಥ ಇದು ಸರ್ಕಾರದ ಒಂದು ಘೋರ ಅನ್ಯಾಯ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಯಾವುದೂ ಮುಚ್ಚುಮರೆಯಾಗಿ ಮಾಡಬಾರ್ದು. ಏನೇ ಇದ್ರೂ ನಿಷ್ಪಕ್ಷವಾಗಿ ತನಿಖೆಯನ್ನು ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸಬೇಕಂತ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ.